ಬಾಸ್, ಶ್ರೀಲಂಕಾ ಟೆಸ್ಟ್ ಸೀರೀಸ್ ಅಂದ್ರೆ ಬರೀ ಮ್ಯಾಚ್ ಅಲ್ಲ, ಇದೊಂದು ಕಂಪ್ಲೀಟ್ ರೋಲರ್ ಕೋಸ್ಟರ್ ರೈಡ್. ಸ್ಕ್ವಾಡ್ ಅನೌನ್ಸ್ ಆದಾಗಿನಿಂದ ಇವತ್ತಿನವರೆಗೂ ಟೀಮ್ ಒಳಗಡೆ ಒಂದಲ್ಲ ಎರಡಲ್ಲ ಪ್ರಮುಖ ಬದಲಾವಣೆಗಳು ಆಗೋಗಿವೆ. ಗಾಯದ ಸಮಸ್ಯೆಯಿಂದ ಸಾಯಿ ಸುದರ್ಶನ್ ಹೊರಬಿದ್ದಾಗ ಎಲ್ಲರ ಕಣ್ಣು ನೆಟ್ಟಿದ್ದು ಆ ಜಾಗಕ್ಕೆ ಬರೋದ್ಯಾರು ಅಂತ. ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದು ಮತ್ಯಾರೂ ಅಲ್ಲ, ಡೊಮೆಸ್ಟಿಕ್ ಕ್ರಿಕೆಟ್ನ ರನ್ ಮಷೀನ್, ನಮ್ಮ ಹೆಮ್ಮೆಯ ಸರ್ಫರಾಜ್ ಖಾನ್. ಹಣೆ ಬರಹ ಬದಲಾಗೋಕೆ ಒಂದೇ ಒಂದು ಅವಕಾಶ ಸಾಕು ಅನ್ನೋದಿಕ್ಕೆ ಈ ಬದಲಾವಣೆಗಳೇ ಸಾಕ್ಷಿ. ಆದ್ರೆ ಅಸ್ಲಿ ಪಿಕ್ಚರ್ ಶುರುವಾಗಿದ್ದೇ ವಾರ್ಮ್ ಅಪ್ ಗೇಮ್ ನಲ್ಲಿ. ಅಲ್ಲಿ ನಮ್ಮ ಕರ್ನಾಟಕದ ಕಲಿ ಕ್ಲಾಸ್ ಬ್ಯಾಟ್ಸ್ಮನ್ ದೇವದತ್ ಪಡಿಕ್ಕಲ್ ಅಕ್ಷರಶಃ ಅಬ್ಬರಿಸಿದ್ರು. ಟೀಮ್ ಇಂಡಿಯಾ ಜರ್ಸಿಯಲ್ಲಿ ತನಗಿರೋ ಹಸಿವೇನು ಅಂತ ತೋರಿಸಿಕೊಟ್ಟ ದೇವದತ್ ಲಂಕಾದ ಬೌಲರ್ಗಳನ್ನ ಬೆಂಡೆತ್ತಿ ರೋಚಕ ಶತಕ ಸಿಡಿಸಿ ಅಬ್ಬರಿಸಿದ್ರು. ಕಷ್ಟದ ದಿನಗಳನ್ನ ದಾಟಿ ಬಂದ ಈ ಹುಡುಗನ ಪ್ರತಿಯೊಂದು ಶಾಟ್ ನಲ್ಲೂ ಒಂದೇ ಮೆಸೇಜ್ ಇತ್ತು: ನಾನು ಕಮ್ ಬ್ಯಾಕ್ ಮಾಡೋಕ್ ಬಂದಿಲ್ಲ, ರೂಲ್ ಮಾಡೋಕ್ ಬಂದಿದ್ದೀನಿ. ಟ್ವಿಸ್ಟ್ ಇಲ್ಲಿದ್ರೆ ಅದು ಇಂಡಿಯನ್ ಕ್ರಿಕೆಟ್ ಹೆಂಗಾಗುತ್ತೆ ಹೇಳಿ. ಮ್ಯಾಚ್ ಕೊನೆ ಹಂತಕ್ಕೆ ಬಂದಾಗ ಗೆಲುವಿನ ಜವಾಬ್ದಾರಿ ಬಿದ್ದಿದ್ದು ಯಾರ ಮೇಲೆ ಗೊತ್ತಾ? ನಮ್ಮ ಮಿಯಾ ಭಾಯ್, ಕೇವಲ ಬೌಲಿಂಗ್ ಕಿಂಗ್ ಅನ್ಕೊಂಡಿದ್ದ ಮೊಹಮ್ಮದ್ ಸಿರಾಜ್ ಮೇಲೆ. ಲಾಸ್ಟ್ ಓವರ್ಗಳಲ್ಲಿ ಸಿರಾಜ್ ಬ್ಯಾಟ್ ಹಿಡಿದು ಕ್ರೀಸ್ಗೆ ಬಂದ್ರು. ಆಮೇಲೆ ನಡೆದಿದ್ದು ಇತಿಹಾಸ. ಒಂದಲ್ಲ ಎರಡಲ್ಲ, ಬ್ಯಾಕ್ ಟು ಬ್ಯಾಕ್ 3 ಸಿಕ್ಸರ್ಗಳನ್ನ ಸಿಡಿಸಿ ಇಡೀ ಪಂದ್ಯವನ್ನ ಧೂಳಿಪಟ ಮಾಡಿ ಫಿನಿಶ್ ಮಾಡಿದ್ರು. ಬೌಲರ್ ಬ್ಯಾಟ್ಸ್ಮನ್ ಆದಾಗ ಸಿಗೋ ಕಿಕ್ಕೇ ಬೇರೆ ಗುರು. ಶ್ರೀಲಂಕಾ ವಿರುದ್ಧದ ಈ ವಾರ್ಮ್ ಅಪ್ ಪಂದ್ಯವನ್ನ ಗೆದ್ದು ಟೀಮ್ ಇಂಡಿಯಾ ಕೇವಲ ಜಯ ಸಾಧಿಸಿಲ್ಲ, ಲಂಕಾ ನಾಡಲ್ಲಿ ಜಯಭೇರಿ ಬಾರಿಸೋಕೆ ಶಂಕನಾದ ಊದಿದೆ. ಬದಲಾವಣೆಗಳ ಸವಾಲು, ದೇವದತ್ನ ಛಲ, ಸಿರಾಜ್ನ ಅನಿರೀಕ್ಷಿತ ಧಮಾಕ. ಇದು ಬರೀ ಕ್ರಿಕೆಟ್ ಅಲ್ಲ, ಇದು ನಮ್ಮ ರಕ್ತದಲ್ಲಿರೋ ಗೆಲ್ಲೋ ಹಠ. ಮೇನ್ ಟೆಸ್ಟ್ ಸೀರೀಸ್ ಇನ್ ಮುಂದೆ ಶುರುವಾಗಲಿದೆ. ಟೀಮ್ ಇಂಡಿಯಾದ ಈ ಬೇಟೆ ಹೀಗೆ ಮುಂದುವರಿಯಲಿ.